ಸಚಿವ ಡಿ ಸುಧಾಕರ್ ಆರೋಗ್ಯ ವಿಚಾರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಿಮ್ಸ್ ಆಸ್ಪತ್ರೆಗೆ ಹೋಗಿ ಡಿ ಸುಧಾಕರ್ ಅವರ ಆರೋಗ್ಯವನ್ನು ವಿಚಾರಿಸಿದರು ಸಿಎಂ ಸಿದ್ದರಾಮಯ್ಯ. ಕಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಸುಧಾಕರ್ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರೆದಿದೆ. ಆನೇಕಲ್ ಬಳಿ ಇರುವಂತಹ ಕಿಮ್ಸ್ನಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ವೈದ್ಯರು ಮಾಹಿತಿಯನ್ನು ನೀಡಿದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ಮತ್ತೆ ಕಸಿ ಮಾಡಬೇಕಾಗತ್ತೆ, ಶ್ವಾಸಕೋಶದ ಕಸಿ ಆಪರೇಷನನ್ನು ನಾಳೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಹೇಳಿದಾರಂತೆ. ಬಟ್ ಇನ್ನೂ ಕೂಡ ಅವರಿಗೆ ಪ್ರಜ್ಞೆ ಬಂದಿಲ್ಲ. ಇನ್ನೂ ಕೂಡ ಅವರ ಸ್ಥಿತಿ ಬಗ್ಗೆ ಈಗಲೇ ಏನೂ ಹೇಳೋಕ್ಕಾಗಲ್ಲ ಅನ್ನುವಂಥದ್ದನ್ನು ವೈದ್ಯರು ಕೂಡ ಹೇಳಿದ್ದಾರೆ. ಯಾಕಂದರೆ ಇನ್ನೂ ಸೀರಿಯಸ್ ಕಂಡೀಷನ್ನಲ್ಲೇ ಇದ್ದಾರೆ. ಸದ್ಯಕ್ಕೆ ಅವರ ಆರೋಗ್ಯದ ಬಗ್ಗೆ ಅವರು ಪ್ರಜ್ಞೆ ಬಂದು ಅವ್ರ ಚಿಕಿತ್ಸೆಗೆ ಸ್ಪಂದಿಸಿದ್ರೆ ಆಗ ನಾವೇನಾದರೂ ಹೇಳ್ಬೋದು ಅನ್ನುವಂಥದ್ದು ಸ್ಟೇಜ್ನಲ್ಲಿ ಸದ್ಯಕ್ಕೀಗ ವೈದ್ಯರಿದ್ದಾರೆ. ಸೊ ಇದಾದಮೇಲೆ ನೋಡಿ, ಅಲ್ಲಿ ಫೋಟೋ ನೋಡ್ತಾ ಇದ್ದೀರಿ. ಡಿ ಸುಧಾಕರ್ ಅವರು ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಚಿಕಿತ್ಸೆ ಅವರಿಗೆ ಮುಂದುವರೆದಿದೆ. ಬಹುಶಃ ಪ್ರಜ್ಞೆ ಬರಬೇಕು, ಅದಾದ ಮೇಲೇ ನಾಳೆ ತೀರ್ಮಾನ ಮಾಡಬಹುದು ಅವರಿಗೆ ಶ್ವಾಸಕೋಶದ ಕಸಿ ಮಾಡಬೇಕಾ ಅಥವಾ ಹೇಗೆ ಆಪರೇಷನ್ಸ್ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ. ಅದನ್ನು ವೈದ್ಯರು ನೆಕ್ಸ್ಟ್ ತೀರ್ಮಾನ ಮಾಡ್ತಾರೆ. ಈಗ ಸಿ ಎಂ ಹೇಳಿರೋ ಹಾಗೆ ಸಚಿವ ಡಿ ಸುಧಾಕರ್ಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಮೇಲೆ ನಾಳೆ ಅವರು ವೈದ್ಯರು ತೀರ್ಮಾನ ಮಾಡ್ತಾರೆ. ಶ್ವಾಸಕೋಶ ಕಸಿ ಮಾಡಬೇಕಾದ್ರೆ ಪ್ರಜ್ಞೆ ಇರಬೇಕು. ಸೊ ಹಾಗಾಗಿ ಅವರು ಪ್ರಜ್ಞೆ ಮರುಕಳಿಸಿದ ನಂತರವಷ್ಟೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯ. ಸುಧಾಕರ್ ಕುಟುಂಬದವರನ್ನು ನಾನು ಕೂಡ ಭೇಟಿ ಮಾಡಿದ್ದೀನಿ. ಕಿಮ್ಸ್ ಆಸ್ಪತ್ರೆಯ ಬಳಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ನೀಡಿದರು. ನಾಳೆ ತೀರ್ಮಾನ ಮಾಡ್ತಾರೆ. ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ನಾಳೆ ಕಾನ್ಸಿಯಸ್ನೆಸ್ ಬಂದ ಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಲಂಗ್ಸು, ಬ್ರೈನು ಕಾನ್ಸಿಯಸ್ನೆಸ್ ಬರಬೇಕು. ಈಸ್ ನಾಟ್ ಇದರಲ್ಲಿಲ್ಲ. ಅದು ಬಂದಮೇಲೆ ನಾಳೆ ತೀರ್ಮಾನ ಮಾಡ್ತಾರೆ ಡಾಕ್ಟರ್ಸ್. ವೆಂಟಿಲೇಷನಲ್ಲಿ ಬೇರೆ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿದ್ದಾವೆ, ಸ್ಟೇಬಲ್ ಆಗಿದ್ದಾರೆ. ಬ್ರೈನು ಇನ್ನೂ ಕಾನ್ಸಿಯಸ್ನೆಸ್ ಬಂದಿಲ್ಲ. ಆ ಕಾನ್ಸಿಯಸ್ನೆಸ್ ಬಂದಮೇಲೆ ನಾಳೆ ಬೆಳಗ್ಗೆ ತೀರ್ಮಾನ. ನಾಳೆ